ಹಾವೇರಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾನವೀಯತೆ ಮನುಷ್ಯತ್ವ ಇದೆಲ್ಲವನ್ನ ಕೂಡ ಮರೆತು ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಕೈಗಾರಿಕಾ ಕಾರಿಡಾರಿಗೋಸ್ಕರ ಕಾಮಗಾರಿಯನ್ನ ಕೆಎಡಿಬಿ ಮತ್ತು ಕೆಇಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ವೇಳೆ ರೈತರ ಜಮೀನಿನಲ್ಲಿದ್ದಂಥ ವಿದ್ಯುತ್ ಕಂಬಗಳನ್ನು ಕೆಡವಿದ್ದಾರೆ. ಹಾವೇರಿ ತಾಲೂಕಿನ ಗಣಜೂರು ಗ್ರಾಮದ ಬಳಿ ಕಾಮಗಾರಿ ಆಗ್ತಾ ಇರೋದು. ಕಾಮಗಾರಿ ಆಗ್ತಿದೆ, ಓಕೆ. ಆದರೆ ರೈತರ ಜಮೀನಿನಲ್ಲಿದ್ದಂಥ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಸಮ ಆಗಿದ್ದಾವೆ ಈ ಕಾಮಗಾರಿಯ ಕಾರಣಕ್ಕಾಗಿ. ಆಯಿತು, ನೆಲಸಮ ಆಯಿತು ಅಂತ ಅನ್ಕೊಳ್ಳೋಣ, ಸರಿ ಮಾಡಿ ಕೊಡಬೇಕಾಗಿರೋದು ಇವರು ಜವಾಬ್ದಾರಿ ತಾನೆ. ಅದನ್ನು ಮಾಡಿಕೊಟ್ಟಿಲ್ಲ. 10-15 ದಿನದಿಂದ ರೈತರ ಜಮೀನುಗಳಿಗೆ ನೀರು ಒದಗಿಸೋದಕ್ಕಾಗ್ತಾ ಇಲ್ಲ. ವಿದ್ಯುತ್ ಕಂಬಗಳು ಬಿದ್ದು ಹೋಗಿದ್ದಾವೆ, ಕರೆಂಟ್ ಕನೆಕ್ಷನ್ ಇಲ್ಲ. ಕೇಳಿದ್ರೆ ಮಾಡಿಕೊಡ್ತೀವಿ ಅಂತ ಕತೆ ಹೇಳ್ತಿದ್ದಾರೆ ಅಧಿಕಾರಿಗಳು. ಬಿರು ಬಿಸಿಲು, ರೈತರು ಬೆಳೆದಂತ ಬೆಳೆ ಹಾಳಾಗ್ತಾ ಇದೆ, ಅದಕ್ಕೆ ನೀರು ಹಾಕೋದಕ್ಕಾಗ್ತಾ ಇಲ್ಲ. ಕೆಎಡಿಬಿ ಮತ್ತು ಕೆಇಬಿ ಅವರ ಕಾಮಗಾರಿಯ ಪರಿಣಾಮ ಇದು. ಕೈಗಾರಿಕಾ ಕಾರಿಡಾರಿಗೋಸ್ಕರ ರೈತರಿಗೆ ಬರ ಎಳೆದಿರೋದು. ವಿದ್ಯುತ್ ಕಂಬಗಳು ನೆಲಸಮ ಆಗಿದ್ದಾವೆ. ಕಾಮಗಾರಿಯ ಏನೋ ಸಂದರ್ಭದಲ್ಲಿ ಟಿಪ್ಪರ್ ಚಲಾಯಿಸಿದ ಪರಿಣಾಮವಾಗಿ ಸದ್ಯ ರೈತರು ಕೇಳಿದ್ರು ಮಾಡಿಕೊಡೋ ಗತಿ ಇಲ್ಲ. ಹಾವೇರಿ ಜಿಲ್ಲೆ ಅಂತ ಘೋಷಣೆಯಾಗಿ 3 ದಶಕಗಳ ಕಳೀತಾ ಬಂದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಂಡಿಲ್ಲ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಜನಪ್ರತಿನಿಧಿಗಳು ಕೂಡ ಅಭಿವೃದ್ಧಿ ಕಡೆಗೆ ನಿರ್ಲಕ್ಷ್ಯ ವಹಿಸಿರುವಂಥ ಪರಿಣಾಮನೂ ಈ ಜಿಲ್ಲೆ ಕಾಡ್ತಾ ಇದೆ. ಒಂದು ಶಾಪ ಜಿಲ್ಲೆಗಿದು. ಅಂಥದ್ರಲ್ಲಿ ಇವತ್ತು ಕೈಗಾರಿಕಾ ಕಾರಿಡಾರ್ ಮಾಡಿ ನಾವು ಜಿಲ್ಲೆ ಜನರನ್ನ ಉದ್ಧಾರ ಮಾಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತೇಳಿ ಹಾವೇರಿ ಸಿಟಿಯಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿ ಕರ್ಜಗಿ ಕೋಳೂರು ಭಾಗದಲ್ಲಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ಕಾರಿಡಾರ್ ಮಾಡ್ತಿದ್ದಾರೆ. ಅಲ್ಲಿ ಏನು ಎಡವಟ್ಟು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬೇಕಾಬಿಟ್ಟು ಟಿಪ್ಪರ್ ಹೊಡೆದು ವಿದ್ಯುತ್ ಕಂಬಗಳನ್ನು ಕೆಡವಿಬಿಟ್ಟಿದ್ದಾರೆ. ಈಗ ಬೇಸಿಗೆ, ರೈತರಿಗೆ ನೀರಿಲ್ಲ, ಒಣ ಬೇಸಾಯ ಮಾಡೋವಂಥವ್ರು ಇಲ್ಲೆಲ್ಲ ಬೆಳೆಯೋರು ಯಾರು ಎಂದು ಹೇಳಿದ್ರೆ, ಇಲ್ಲಿ ಎಲ್ಲ ಬೆಳೆಯೋದು 100 ಎಕರೆ ಪೇರ್ಲ ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಪೇರ್ಲ ಗಿಡಗಳನ್ನು ನಾನು ಗಮನಿಸಬಹುದು. ನೀವು ಸೀಬೆ ಗಿಡ ಅಂತ ಕರಿತೀರಿ, ಸೀಬೆ ಗಿಡ ಅಂತಲೂ ಕೂಡ ಕರೀತಾರೆ ಇದನ್ನು. ಈ ಪೇರ್ಲ ಇಲ್ಲಿ ಬಹಳ ಪ್ರಮುಖವಾದಂಥ ಆದಾಯ ರೈತರಿಗೆ. ಇವತ್ತು ಈ ಲೈಟ್ ಕಂಬಗಳು ಬಿದ್ದಿರೋ ಕಾರಣದಿಂದಾಗಿ ಕರೆಂಟ್ ಕನೆಕ್ಷನ್ ಕೂಡ ತಪ್ಪೋಗಿದೆ. ಇಂಧನ ಇಲಾಖೆ ಅಧಿಕಾರಿಗಳು ಕೆಇಬಿ ಅವರು ಯಾರು ಕೂಡ ಕೇರ್ ಮಾಡ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಗುತ್ತಿಗೆದಾರನ್ನ ಕೇಳಿದ್ರೆ, ನಿನಗೆ ದಮ್ ಇದ್ರೆ ತಾಕತ್ತಿದ್ರೆ ಏನು ಮಾಡ್ಕಂತೀಯ ಮಾಡ್ಕೊ ಹೋಗೋ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರಂತೆ. ಸುಮಾರು 15-20 ಕಂಬಗಳು ಬಿದ್ದಿದೆ ಅಂತ ಹೇಳ್ತಾರೆ ರೈತರು. ಈ ಕಂಬ ನೋಡ್ಬೋದು ನೀವು, ಈ ಕಂಬನ. ಸೊ ಇಂಥ ಒಂದು ಪರಿಸ್ಥಿತಿಗೆ ಇವತ್ತು ರೈತರು ತಲುಪಿದ್ದಾರೆ. ಸುಮ್ಮನೆ ಪುಸ್ತಕದ ಬದನೆಕಾಯಿ ರೈತ ದೇಶದ ಬೆನ್ನೆಲುಬು ಅಂತ ಉದ್ದುದ್ದ ಭಾಷಣ ಹೊಡೆಯೋದು, ನಾನು ರೈತನ ಮಗ ಅಧಿಕಾರಿಯಾಗಿದ್ದೀನಿ ಅಂತ ಭಾಷಣ ಹೊಡೆಯೋದು, ಬಂದು ಇಲ್ಲಿ ಕೆಲಸ ಮಾಡಬೇಕು, ನೋಡಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರ ಶಾಪ ತಡದೇ ಇರಲ್ಲ. ರೈತರು ಮಾತಾಡ್ತೀನಿ ನಾನು. ಕೋಳೂರು ಕರ್ಜಗಿ ಭಾಗದ ರೈತರಿದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಸರ್, ಬಹಳ ದಿನದಿಂದ ಸರ್ ಕೆಇಡಿಬಿ ಇಲ್ಲೇ ತಗೋಬೇಕು ಅಂತ ಆಸೆ ಇಟ್ಟಿದ್ರು. ನಾವು ರೈತರು ಕೊಡಲ್ಲ ಅಂತಂದು ನಾವು ಸತತವಾಗಿ ಪ್ರಯತ್ನ ಮಾಡಿದ್ವಿ. ಆದರೂ ಕೂಡ ಅವ್ರು ನಮ್ಮನ್ನ ಏನೋ ಒಂದು ಬಲಿಗೆ ಹಾಕ್ಯಂದು ಈ 1000 ಎಕರೆ ಜಮೀನನ್ನು ತಗೊಂಡ ಮೇಲೆ ನಾವು ಅದೇ ನೋವಿನಲ್ಲಿ ನಾವು ಇದ್ವಿ. ಆ ನೋವಿನಲ್ಲಿದ್ರು ಇವರು ಕುಡಿದು ಡಿಂಪರ್ ಹೊಡ್ಸಾಕ ಇವ್ರು ದಾರಿ ಮಾಡ್ತದೆ, ಹೆಂಗೋ ಮಾಡಿ ತಗೊಂಡ್ರು. ಡಿಂಪರ್ ಹೊಡ್ಸಾಕತ್ರು. ಡಿಪ್ಪರ್ ಅಲ್ಲಿ ಅವ್ರ ಜಾಗದಕ್ಕಲೆ ಮಣ್ಣು ಹೇರ್ಲಿಕ್ಕೆ ಡಿಪ್ಪರ್ ತಗೊಂಡ್ರು. ಹೊಡಿಸ್ಕೊಂತ ಅವ್ರ ಕಂಬ ಕೆಡಿದ್ರು ಸರ್. ಒಂದು 10-15 ಕಂಬಿದ್ವು. ಒಂದು ವಾರದಿಂದ ನಾವು ಸತತವಾಗಿ ಅವ್ರಿಗೆ ಹೇಳ್ಕೊಂತಾನೆ ಇದ್ವಿ ಸರ್, ಬ್ಯಾಡ್ರಿ ಇದು ಚಲೋ ಅಲ್ಲ, ಇದನ್ನ ಹಾಕಿಸ್ರಿ, ನಾವು ಸಾಯ್ತಿದ್ದೇವೆ, ಇರೋದು ಸ್ವಲ್ಪ ಭೂಮಿ ಉಳಿದಿದೆ, ನೀವು ಅಷ್ಟು ತೊಗೊಂಡಿರಿ ಅಂತ ಎಲ್ಲ ಕೇಳಿದ್ರೆ ಅವ್ರು ನಮ್ಗೆ ಸ್ವಲ್ಪ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಅವರು ಕೆಇಡಿಬಿ ಸ್ವಲ್ಪ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ಒಂದ್ಸರ ಎಲ್ಲ ಥರದಿಂದ ಮಾಡಿದಾರೆ ಸರ್. ಅವ್ನು ಹೇಳಕ್ ಆಗಲ್ಲ ಸರ್. ಏನ್ ನಾವು ಕೇಳಿದ್ರು ಅವರು ನಾವೊಂದು ಕೇಳ್ದು ಅವ್ರೊಂದು ಕೇಳ್ದು, ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಇವರು ಕರೆಂಟ್ ಅಲ್ಲಿ ನಾವು ರೈತ ಸಾಯಂತ ಪರಿಸ್ಥಿತಿ ಬಂತ್ರಿ. ರೈತರ ಪರಿಸ್ಥಿತಿ ನೋಡಿರೋ ಯಾರು ಇವತ್ತು ವಿಚಾರ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.